ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಎಲ್ಲಿಂದ ಬೀಸುತ್ತೆ? ಒಮ್ಮೆ ಕಳೆದುಹೋದ ಜನರ ವಿಶ್ವಾಸವನ್ನ ಮತ್ತೆ ಗಳಿಸೋದು ಹೇಗೆ? ಸರಿ, ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನಾವು ಒಂದು ಕ್ಷೇತ್ರದ ಆಳಕ್ಕೆ ಇಳಿಬೇಕು. ನಾವಿವತ್ತು ನೋಡ್ತಿರೋದು ಕರ್ನಾಟಕದ ಪುತ್ತೂರು ಕ್ಷೇತ್ರವನ್ನ. ನೆನಪಿಡಿ, ಇದು ಕೇವಲ ನಂಬರ್ಸ್ ಗೇಮ್ ಅಲ್ಲ. ಇದು ಜನರ ನಾಡಿಮಿಡಿತ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಹೌದು, ಪ್ರತಿಯೊಂದು ಚುನಾವಣೆ ಕೂಡ ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ. ಅದರ ಆಚೆಗೂ ಅದಕ್ಕೊಂದು ಕಥೆ ಇರುತ್ತೆ. ಪ್ರತಿಯೊಂದು ವೋಟ್ ಕೂಡ ಏನನ್ನೋ ಹೇಳೋಟೆ ಪ್ರಯತ್ನಿಸುತ್ತೆ. ಕೆಲವು ಮೆಲ್ಲಗೆ ಪಿಸುಗುಟ್ಟಿದ್ರೆ, ಇನ್ನು ಕೆಲವು ಸಿಂಹದಂತೆ ಗರ್ಜಿಸ್ತವೆ. ನಾವು ಮಾಡ್ಬೇಕಿರೋದಿಷ್ಟೇ, ಎರಡನ್ನೂ ಸರಿಯಾಗಿ ಕೇಳಿಸ್ಕೊಳ್ಳೋದನ್ನ ಕಲಿಬೇಕು. ಸರಿ, ಹಾಗಾದ್ರೆ ಬನ್ನಿ, ಮೊದಲು ನಾವು ಪುತ್ತೂರಿನ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಕರ್ನಾಟಕದ ಈ ಕ್ಷೇತ್ರದ ರಾಜಕೀಯ ಮತ್ತು ಸಾಮಾಜಿಕ ಚಿತ್ರಣ ಹೇಗಿದೆ ಅನ್ನೋದರ ಮೇಲೆ ನಮ್ಮ ಇಡೀ ವಿಶ್ಲೇಷಣೆ ನಿಂತಿರೋದು. ಪುತ್ತೂರು, ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ತಿಳಿಬೇಕಾದ್ದು, ಇದು ಮೂಲಭೂತವಾಗಿ ಒಂದು ಗ್ರಾಮೀಣ ಕ್ಷೇತ್ರ ಅಂತ. ಇಲ್ಲಿನ ಮಣ್ಣು, ಇಲ್ಲಿನ ಜನರ ಬದುಕು, ಅವರ ಕಷ್ಟ ಸುಖಗಳು ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಇದು ಸುಮ್ಮನೆ ಮ್ಯಾಪ್ನಲ್ಲಿರೋ ಒಂದು ಜಾಗ ಅಲ್ಲ, ಬದಲಿಗೆ ಇದೊಂದು ಜೀವಂತ ಸಮುದಾಯ. ಈಗ ಸ್ವಲ್ಪ ನಂಬರ್ಸ್ ಕಡೆ ಗಮನ ಕೊಡೋಣ. ನೋಡಿ, ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 79%, ಅಂದ್ರೆ ಹೆಚ್ಚು ಕಡಿಮೆ 80% ಜನ ಗ್ರಾಮೀಣ ಭಾಗದವರು. ಧಾರ್ಮಿಕವಾಗಿ ನೋಡೋದಾದ್ರೆ ಹಿಂದೂ ಸಮುದಾಯ ಬಹುಸಂಖ್ಯಾತರು, ಆದರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳು ಕೂಡ ಗಮನಾರ್ಹ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ಸೊ ಈ ಡೆಮೋಗ್ರಾಫಿಕ್ ಮಿಕ್ಸ್ ಇದೆಯಲ್ಲ, ಇದೇ ಪುತ್ತೂರಿನ ರಾಜಕೀಯದ ದಿಕ್ಕನ್ನ ನಿರ್ಧರಿಸೋ ಒಂದು ದೊಡ್ಡ ಫ್ಯಾಕ್ಟರ್. ಹಾಗಾದ್ರೆ ಆಡಳಿತ ಮತ್ತು ಜನರ ನಡುವೆ ಇಷ್ಟೊಂದು ದೊಡ್ಡ ಕಂದಕ ಸೃಷ್ಟಿಯಾಗಿದ್ದೇಕೆ? ಕಾರಣಗಳು ಕಣ್ಣು ಮುಂದೆಯೇ ಇವೆ. ನೋಡಿ, ಕುಡಿಯೋ ನೀರಿಗಾಗಿ ಬಹುಕಾಲದ ಬೇಡಿಕೆ, ಓಡಾಡೋಕೆ ಸರಿಯಾದ ರಸ್ತೆಗಳಿಲ್ಲ, ಓದಿದ ಹುಡುಗರಿಗೆ ಸ್ಥಳೀಯವಾಗಿ ಕೆಲಸ ಸಿಗ್ತಿಲ್ಲ, ಮನೆ ಕಟ್ಕೊಳ್ಳೋ ಯೋಜನೆಗಳು ನಿಧಾನಗತಿಯಲ್ಲಿ ಸಾಗ್ತಿವೆ. ಈ ಮೂಲಭೂತ ಸಮಸ್ಯೆಗಳು ಬರೀ ಭರವಸೆಗಳಾಗಿಯೇ ಉಳಿದಾಗ ಏನಾಗುತ್ತೆ? ಜನರ ಅಸಮಾಧಾನ ಕಟ್ಟೆ ಒಡೆಯುತ್ತೆ. ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕೋ ಹಕ್ಕನ್ನ ಕೊಟ್ಟಿದೆ. ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಆ ಘನತೆಯನ್ನ ಕಾಪಾಡೋ ಮೊದಲ ಹೆಜ್ಜೆ ಅಲ್ವಾ? ಸರಿ, ಈಗ ಬರೋಣ 2023ರ ಚುನಾವಣೆಗೆ. ಇದನ್ನ ನಾವು ಒಂದು ಚುನಾವಣಾ ಭೂಕಂಪ ಅಂತಾನೆ ಕರೆಯಬಹುದು. ಯಾಕೆ ಹೀಗಾಯ್ತು? ಈ ಫಲಿತಾಂಶದ ಹಿಂದಿರೋ ಕಾರಣಗಳನ್ನ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಸಂಖ್ಯೆಯನ್ನ ಒಮ್ಮೆ ಸರಿಯಾಗಿ ನೋಡಿ. -32.4 ಪಾಯಿಂಟ್ಸ್. ಇದು ಸುಮ್ಮನೆ ಒಂದು ನಂಬರ್ ಅಲ್ಲ. ಇದು 5 ವರ್ಷಗಳಲ್ಲಿ ಮತದಾರರ ನಂಬಿಕೆ ಎಷ್ಟರ ಮಟ್ಟಿಗೆ ಕುಸಿದಿದೆ ಅನ್ನೋದಕ್ಕೆ ಸಾಕ್ಷಿ. ಇದನ್ನ ರಾಜಕೀಯ ಭೂಕಂಪ ಅಂದೇ ಬೇರೆ ಏನ್ ಹೇಳೋಕ್ಕಾಗತ್ತೆ? ಇದು ಜನರ ಅಸಮಾಧಾನದ ಸ್ಪಷ್ಟವಾದ ಗಟ್ಟಿಯಾದ ಸಂಕೇತ. ಈ ಚಾರ್ಟ್ ನೋಡಿದ್ರೆ ಆ ಭೂಕಂಪದ ಚಿತ್ರಣ ಇನ್ನೂ ಸ್ಪಷ್ಟವಾಗುತ್ತೆ. ನೋಡಿ, ಆಡಳಿತ ಪಕ್ಷದ ವೋಟ್ ಶೇರ್ ಕುಸಿದಿದ್ದು ಒಂದೆಡೆಯಾದ್ರೆ, ಆ ಮತಗಳು ಎಲ್ಲಿಗೆ ಹೋದು? ಅವು ಕಾಂಗ್ರೆಸ್ ಮತ್ತು ಇನ್ನೊಬ್ಬ ಪ್ರಬಲ ಪಕ್ಷೇತರ ಅಭ್ಯರ್ಥಿ ನಡುವೆ ಹಂಚಿಹೋಗಿವೆ. ಇದಕ್ಕಿಂತ ಸ್ಪಷ್ಟವಾಗಿ ಆಡಳಿತ ವಿರೋಧಿ ಅಲೆ ಇತ್ತು ಅಂತ ಹೇಳಕ್ಕೆ ಬೇರೆ ಸಾಕ್ಷಿ ಬೇಕಿಲ್ಲ. ಹಾಗಾದ್ರೆ ಇದನ್ನ ಕೇವಲ ಒಬ್ಬ ಅಭ್ಯರ್ಥಿಯ ಸೋಲು ಅಂತ ನೋಡ್ಬೇಕಾ? ಖಂಡಿತ ಇಲ್ಲ. ಇದು ಅದಕ್ಕಿಂತ ದೊಡ್ಡದು. ಇದೊಂದು ವ್ಯವಸ್ಥೆಯ ವೈಫಲ್ಯ. ನೋಡಿ, ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಗಳು, ಪಕ್ಷದೊಳಗಿನ ಆಂತರಿಕ ಕಲಹ ಮತ್ತೆ ಜನರ ನಂಬಿಕೆಯನ್ನೇ ಕಳೆದುಕೊಂಡಿದ್ದು, ಇವೆಲ್ಲವೂ ಒಟ್ಟಿಗೆ ಸೇರಿ ಈ ದೊಡ್ಡ ಪತನಕ್ಕೆ ಕಾರಣವಾಯಿತು. ನಮ್ಮ ಉದ್ದೇಶ ಯಾವತ್ತೂ ವ್ಯಕ್ತಿಗಳ ಮೇಲೆ ಬೆರಳು ಮಾಡೋದಲ್ಲ, ಬದಲಿಗೆ ವ್ಯವಸ್ಥೆಯನ್ನ ವಿಶ್ಲೇಷಿಸಿ ಸರಿಪಡಿಸೋದು. ಓಕೆ, ಇಲ್ಲಿಯವರೆಗೆ ಸಮಸ್ಯೆಯನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ಪರಿಹಾರದ ಕಡೆಗೆ ಹೆಜ್ಜೆ ಇಡೋ ಸಮಯ. ಒಂದು ಪಕ್ಷವನ್ನ, ಒಂದು ಕ್ಷೇತ್ರವನ್ನ ಮತ್ತೆ ಕಟ್ಟಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಯಾವೆಲ್ಲ ಸಂಪನ್ಮೂಲಗಳಿವೆ ಅನ್ನೋದನ್ನ ಮೊದಲು ಲೆಕ್ಕ ಹಾಕ್ಬೇಕು. ಬನ್ನಿ ನೋಗೋಣ. ಯಾಕಂದ್ರೆ ಚುನಾವಣೆಯಲ್ಲಿ ಸೋತ ತಕ್ಷಣ ಎಲ್ಲವೂ ಮುಗ್ದೋಯ್ತು ಅಂತಲ್ಲ. ಯಾವುದೇ ಒಂದು ದೊಡ್ಡ ರಾಜಕೀಯ ಪಕ್ಷಕ್ಕೆ ತನ್ನದೇ ಆದ ಶಕ್ತಿ ಇರುತ್ತೆ. ಉದಾಹರಣೆಗೆ, ಈಗಾಗಲೇ ಚಾಲ್ತಿ ಇರೋ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು, ತಳಮಟ್ಟದಲ್ಲಿರೋ ಕಾರ್ಯಕರ್ತರ ದೊಡ್ಡ ನೆಟ್ವರ್ಕ್ ಮತ್ತು ಇವತ್ತಿನ ಕಾಲಕ್ಕೆ ಬೇಕಾದ ಡಿಜಿಟಲ್ ಸಾಮರ್ಥ್ಯ, ಇವೆಲ್ಲವೂ ಒಂದು ರೀತಿಯಲ್ಲಿ ಅಮೂಲ್ಯವಾದ ಆಸ್ತಿಗಳಿದ್ದ ಹಾಗೆ. ಇದನ್ನ ಬಳಸ್ಕೊಂಡು ಮತ್ತೆ ಪುಟ್ಟಿದೇಳ್ಬೋದು. ಸರಿ, ಹಾಗಾದ್ರೆ ಆ ಕಳೆದುಹೋದ ವಿಶ್ವಾಸವನ್ನ ಮತ್ತೆ ಗಳಿಸೋದು ಹೇಗೆ? ಅದಕ್ಕೊಂದು ನೀಲನಕ್ಷೆ, ಅಂದ್ರೆ ಒಂದು ಬ್ಲೂಪ್ರಿಂಟ್ ಬೇಕು. ಇದು ಮತದಾರರ ಜೊತೆ ಮತ್ತೆ ಕನೆಕ್ಟ್ ಆಗೋಕೆ ಮತ್ತು ಆಡಳಿತದ ಅಡಿಪಾಯವನ್ನ ಗಟ್ಟಿ ಮಾಡೋಕೆ ಬೇಕಾದ ಒಂದು ಪ್ರಾಕ್ಟಿಕಲ್ ಸ್ಟ್ರಾಟಜಿ. ಯಾವುದೇ ಕಂಬ್ಯಾಕ್ ಪ್ಲಾನ್ ಯಶಸ್ವಿ ಆಗ್ಬೇಕಂದ್ರೆ 2 ಅಂಶಗಳು ತುಂಬಾ ಮುಖ್ಯ. ಒಂದು, ಮೇಲ್ಮಟ್ಟದಲ್ಲಿ ತೆಗೆದುಕೊಳ್ಳುವ ದೊಡ್ಡ ದಿಟ್ಟ ನಿರ್ಧಾರಗಳು, ಅದನ್ನೇ ನಾವು ಸ್ಟ್ರಾಟಜಿ ಅನ್ನೋದು.
ಇನ್ನೊಂದು ತಳಮಟ್ಟದಲ್ಲಿ ಮಾಡಬೇಕಾದ ಶಿಸ್ತುಬದ್ಧವಾದ ಕೆಲಸ, ಅದು ಆಪರೇಷನ್ಸ್. ಈ ಫ್ರೇಮ್ವರ್ಕ್ ನೋಡಿ, ಅಭ್ಯರ್ಥಿಯನ್ನ ಬದಲಿಸೋ ದೊಡ್ಡ ನಿರ್ಧಾರದಿಂದ ಹಿಡಿದು ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋ ಚಿಕ್ಕಪುಟ್ಟ ವಿಷಯಗಳವರೆಗೂ ಇವೆರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಇದು ತೋರಿಸತ್ತೆ. ಇದು ಗ್ರೌಂಡ್ ಲೆವೆಲ್ನಲ್ಲೂ ನಮ್ಮ ಕಾರ್ಯಕರ್ತರನ್ನ ಮತ್ತೆ ಆಕ್ಟಿವೇಟ್ ಮಾಡೋಕಿರೋ 4 ಹಂತದ ಪ್ಲಾನ್. ಸ್ಟೆಪ್ 1, ಪ್ರತಿ ಮನೆಗೂ ಭೇಟಿ ಕೊಟ್ಟು ನೇರವಾಗಿ ಜನರನ್ನ ಸಂಪರ್ಕಿಸೋದು. ಸ್ಟೆಪ್ 2, ಸಣ್ಣ ಸಣ್ಣ ಸ್ಥಳೀಯ ವಾಟ್ಸಾಪ್ ಗ್ರೂಪ್ಗಳ ಮೂಲಕ ನಿರಂತರವಾಗಿ ಮಾಹಿತಿ ಹಂಚಿಕೊಳ್ಳೋದು. ಸ್ಟೆಪ್ 3, ಯುವಕರು ಮತ್ತು ಮಹಿಳಾ ಕಾರ್ಯಕರ್ತರನ್ನ ಫೀಲ್ಡ್ಗಿಳಿಸೋದು. ಮತ್ತೆ ಅತಿ ಮುಖ್ಯವಾದ ಸ್ಟೆಪ್ 4, ಪ್ರತಿದಿನ ಜನರ ಮೂಡ್ ಹೇಗಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾ ಇರೋದು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು ಒಂದು ತಾತ್ವಿಕ ಬದಲಾವಣೆಯನ್ನ. ನಮ್ಮ ಗುರಿ ಕೇವಲ ಚುನಾವಣೆಯನ್ನ ಗೆಲ್ಲೋದಾಗಿರಬಾರದು, ಬದಲಿಗೆ ಜನರ ಸಮಸ್ಯೆಗಳನ್ನ ಬಗೆಹರಿಸೋ ಮೂಲಕ ಆಡಳಿತ ನಡೆಸೋ ಹಕ್ಕನ್ನ ಗಳಿಸ್ಕೊಳ್ಳೋದಾಗಿರ್ಬೇಕು. ಇದು ಪ್ಯೂರ್ ಪಾಲಿಟಿಕ್ಸ್ನಿಂದ ರಿಸಲ್ಟ್ ಓರಿಯೆಂಟೆಡ್ ಗವರ್ನೆನ್ಸ್ ಕಡೆಗೆ ಮಾಡಬೇಕಾದ ಒಂದು ದೊಡ್ಡ ಶಿಫ್ಟ್. ಸರಿ, ಇಷ್ಟೆಲ್ಲ ಸ್ಟ್ರಾಟಜಿಯನ್ನ ಈಗ ಪುತ್ತೂರಿನ ಜನರಿಗೆ ಅರ್ಥ ಆಗುವ ಹಾಗೆ 3 ಸ್ಪಷ್ಟವಾದ ಭರವಸೆಗಳ ರೂಪದಲ್ಲಿ ನೋಡೋಣ. ಏನವು? ಮೊದಲನೇ ಭರವಸೆ, ಪ್ರತಿ ಮನೆಗೂ ಕುಡಿಯೋ ನೀರು. ಇದು ಸುಮ್ಮನೆ ಭರವಸೆ ಅಲ್ಲ ನೋಡಿ, 1,010 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆ. ಟೈಮ್ಲೈನ್ ಕೂಡ ಸ್ಪಷ್ಟವಾಗಿದೆ, 2026ರೊಳಗೆ ಮುಗಿಬೇಕು. ಇದರಿಂದ ಆಗೋ ಲಾಭ, 100ಕ್ಕೆ 100% ಮನೆಗಳಿಗೆ ನಲ್ಲಿ ನೀರು ಸಿಗುತ್ತೆ, ಜನರ ಆರೋಗ್ಯವೂ ಸುಧಾರಿಸುತ್ತೆ. ಎರಡನೇ ಭರವಸೆ, ಆರೋಗ್ಯ ಸೇವೆ ಮತ್ತು ಉದ್ಯೋಗಾವಕಾಶ. ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆದರೆ ಅದರಿಂದ 2 ಲಾಭ. 1, ಸುಮಾರು 500 ಜನರಿಗೆ ನೇರ ಉದ್ಯೋಗ ಸಿಗುತ್ತೆ. 2, ಸ್ಥಳೀಯವಾಗಿ ಅತ್ಯುತ್ತಮ ಆರೋಗ್ಯ ಸೇವೆಗಳು ಸಿಗುತ್ತೆ. ಇದರ ಟಾರ್ಗೆಟ್ 2027. ಮೂರನೇ ಮತ್ತು ಅತಿ ಮುಖ್ಯವಾದ ಭರವಸೆ, ನಮ್ಮ ಯುವಕರಿಗೆ ಉದ್ಯೋಗ. 150 ಎಕರೆಯ ಒಂದು ಇಂಡಸ್ಟ್ರಿಯಲ್ ಪಾರ್ಕ್. ಇದರಿಂದ ಸುಮಾರು 2,000 ಹೊಸ ಕೆಲಸಗಳು ಸೃಷ್ಟಿಯಾಗುತ್ತವೆ. ಇದರ ದೊಡ್ಡ ಪರಿಣಾಮ ಏನ್ ಗೊತ್ತಾ? ಕೆಲಸ ಹುಡುಕೊಂಡು ನಮ್ಮ ಯುವಕರು ಬೇರೆ ಊರಿಗೆ ವಲಸೆ ಹೋಗೋದು ನಿಲ್ಲುತ್ತೆ. ಸ್ಥಳೀಯ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಸೊ ಈ ಎಲ್ಲ ಯೋಜನೆಗಳು, ಈ ಎಲ್ಲ ಮಾತುಕತೆಗಳ ಹಿಂದಿರೋ ಮೂಲ ತತ್ವ ಒಂದೇ, ಅದುವೇ ಜನಕೇಂದ್ರಿತ ನಾಯಕತ್ವ. ಅಂದ್ರೆ ಪಬ್ಲಿಕ್ ಸರ್ವಿಸ್ ಅಥವಾ ಸಾರ್ವಜನಿಕ ಸೇವೆಯನ್ನ ರಾಜಕೀಯದ ಕೇಂದ್ರ ಬಿಂದುವಾಗಿ ಮಾಡೋದು. ಈ ಜನಕೇಂದ್ರಿತ ನಾಯಕತ್ವವನ್ನ ಜಾರಿಗೆ ತರೋಕ್ಕೆ ಒಂದು ಫ್ರೇಮ್ವರ್ಕ್ ಇದೆ. ಅದನ್ನೇ ಚತುರ್ಮುಖ ಸಿದ್ಧಾಂತ ಅಂತ ಕರೆಯೋದು. ಇದು 4 ಮುಖಗಳ ಸ್ಟ್ರಾಟಜಿ. ಮೊದಲನೇದು, ಶಿವನಂತೆ ಆಕ್ರಮಣಕಾರಿ ರಾಜಕೀಯ, ಅಂದ್ರೆ ವಿರೋಧಿಗಳ ವೈಫಲ್ಯಗಳನ್ನ ಎತ್ತಿ ತೋರಿಸುವುದು. ಎರಡನೇದು, ವಿಷ್ಣುವಿನಂತೆ ಸ್ಥಿರತೆ, ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಸ್ಥಿರವಾದ ಆಡಳಿತ ನೀಡೋದು. ಮೂರನೇದು, ಬ್ರಹ್ಮನಂತೆ ನಾವೀನ್ಯತೆ, ಹೊಸ ಹೊಸ ಟೆಕ್ನಾಲಜಿ ಬಳಸಿ ಪರಿಹಾರಗಳನ್ನ ಕೊಡೋದು. ನಾಲ್ಕನೇದು, ದುರ್ಗೆಯಂತೆ ರಕ್ಷಣೆ, ರೈತರು, ನಮ್ಮ ಸಂಸ್ಕೃತಿ, ನಮ್ಮ ಸಮುದಾಯದ ಹಿತಾಸಕ್ತಿಗಳನ್ನ ಕಾಪಾಡೋದು. ನೋಡಿ, ಈ ತರಹದ ಒಂದು ಮಾಹಿತಿಪೂರ್ಣ ಜವಾಬ್ದಾರಿಯುತ ಚರ್ಚೆ ಇದೆಯಲ್ಲ, ಇದೇ ನಮ್ಮ ಪ್ರಜಾಪ್ರಭುತ್ವದ, ನಮ್ಮ ಸಂವಿಧಾನದ ನಿಜವಾದ ಆಶಯ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ, ರಾಜಕೀಯದ ಅಂತಿಮ ಗುರಿ ಏನು? ಕೇವಲ ಚುನಾವಣೆನ ಗೆದ್ದು ಅಧಿಕಾರಕ್ಕೆ ಬರೋದಾ? ಅಥವಾ ಜನರ ಸೇವೆ ಮಾಡಿ ಅವರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಆಡಳಿತ ನಡೆಸುವ ನೈತಿಕ ಹಕ್ಕನ್ನ ಸಂಪಾದಿಸೋದಾ? ನೀವೇ ಯೋಚಿಸಿ. If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 080-4204-1602. Purpose